Good evening, sir. Good evening, sir. Very good evening, Bala and Rajan. Dr. Rajan Gowda. I wish you all happy Children's Day. Thank you, sir. Welcome. ಇವತ್ತು ನಿಮ್ಮ ದಿನ, ನಿಮ್ಮ ಪ್ರತಿಭಾ ತೋರಿಸೋ ದಿನ. ನಿಮ್ಮ ಟ್ಯಾಲೆಂಟ್ ಅಂಡ್ ಸ್ಕಿಲ್, ಅದು ಸಿಂಗಿಂಗ್, ಡ್ಯಾನ್ಸಿಂಗ್, ಮಿಮಿಕ್ರಿ ಆಗಿರ್ಬೋದು, ಒಂದು ಕತೆ, ಒಂದು ಜೋಕು, ಒಂದು ಒಗಟು, ನಿಮ್ಮಲ್ಲಿರೋ ಒಂದು ಹಿಡ್ಡನ್ ಟ್ಯಾಲೆಂಟು ಆಚೆ ಬರಬೇಕು. ಇವತ್ತು ಒಂದು ಸ್ಮಾಲ್ ಡಿಬೇಟ್. ಟಾಪಿಕ್ ಬಂದು, ಈಸ್ ವಿಲೇಜ್ ಲೈಫ್ ಬೆಟರ್ ಆರ್ ಸಿಟಿ ಲೈಫ್ ಬೆಟರ್? ಮಿಸ್ಟರ್ ಡಾಕ್ಟರ್ ರಜನ್ ವಿಲ್ ಸೇ ವಿಲೇಜ್ ಲೈಫೇ ಬೆಟ್ರು ಅಂತ ನನ್ನ ಪಾಯಿಂಟ್ಸು ಹೇಳ್ತಾರೆ. ಮತ್ತು ಮಿಸ್ಟರ್ ಬಾಲಾ ಬಂದು ಇಲ್ಲ, ಸಿಟಿ ಲೈಫೇ ಬೆಟರ್ ಅಂತ ಹೇಳ್ತಾರೆ. ನಾವು ಪಾಯಿಂಟ್ಸ್ನ ಸ್ವಲ್ಪ ಸಹನೆಯಿಂದ, ತಾಳ್ಮೆಯಿಂದ ಕೇಳಿ ಎಂಜಾಯ್ ಮಾಡೋಣ. ಮಿಸ್ಟರ್ ರಜನ್, ಯುವರ್ ಆರ್ಗ್ಯುಮೆಂಟ್ ಸ್ಟಾರ್ಟ್ಸ್. ಹಳ್ಳಿಯಲ್ಲಿ ತುಂಬಾ ಒಳ್ಳೆ ಗಾಳಿ ಸಿಗುತ್ತೆ, ತಂಪಾದ ಗಾಳಿ ಸಿಗುತ್ತೆ, ಒಳ್ಳೆ ನೀರು ಸಿಗುತ್ತೆ, ಒಳ್ಳೆ ತರಕಾರಿ ಸಿಗುತ್ತೆ, ಔಷಧಿ ಕೆಮಿಕಲ್ ಹಾಕಿಲ್ದೇ ಇರೋ ಹಣ್ಣು ತರಕಾರಿಗಳು ಎಲ್ಲ ಸಿಗುತ್ತೆ. ಮತ್ತೆ ಅಲ್ಲಿ ಜನರೆಲ್ಲ ಒಗ್ಗಟ್ಟಿನಿಂದ ಖುಷಿಯಾಗಿ ಇರುತ್ತಾರೆ. ಅಲ್ಲಿ ಟ್ರಾಫಿಕ್ ಇರಲ್ಲ, ಪೊಲ್ಯೂಷನ್ ಇರಲ್ಲ, ನಾಯ್ಸ್ ಪೊಲ್ಯೂಷನ್ ಇರಲ್ಲ, ಗೌರ್ಮೆಂಟ್ ಸ್ಕೂಲ್ ಎಲ್ಲ ಇರುತ್ತೆ. ಅಲ್ಲಿ ದೂರದಲ್ಲಿ ಒಂದ್ ಸ್ವಲ್ಪ ಎಲ್ಲ ಇದು ಹಾಸ್ಪಿಟಲ್ ಎಲ್ಲ ಇರುತ್ತೆ. ಅಲ್ಲೇ ತೋಟದಲ್ಲಿ ತೆಂಗಿನ ಗಿಡ, ಬದನೆಕಾಯಿ ಗಿಡ, ಟೊಮೆಟೊ ಗಿಡ ಎಲ್ಲ ಇರುತ್ತೆ. ಒಳ್ಳೆ ಜೀವನ ನಡೆಸ್ತಾರೆ ಒಗ್ಗಟ್ಟಿನಿಂದ ಜನರು. ಒಂದು ಕ್ಲಾಪ್ ಮಾಡಿ ಎಲ್ಲರಿಗೂ. ರಜನ್ ಹೇಳ್ದಂಗೆ ಹಳ್ಳಿಯಲ್ಲಿ ಒಳ್ಳೆ ಗಾಳಿ, ಒಳ್ಳೆ ನೀರು, ಅಲ್ಲಿ ಏರ್ ಪೊಲ್ಯೂಷನು, ನಾಯ್ಸ್ ಪೊಲ್ಯೂಷನು ಆಗಲ್ಲ. ಒಂದು ಆನಂದವಾದ, ಒಂದು ನೆಮ್ಮದಿ ತುಂಬಿದ ಜೀವನ, ಅದು ಒಪ್ಕೊಳ್ಳೇಬೇಕು. ಅದಕ್ಕಿಂತ ಸಿಟಿ ಲೈಫು ಬೆಟ್ರೆ ಅಂತ ಹೇಗೆ ಮಿಸ್ಟರ್ ಬಾಲು ಪ್ರೂವ್ ಮಾಡ್ತಾರೆ ಕೇಳೋಣ. Hi, Rajan. ಹೌದು. ಸರ್ ಅವ್ನು ಹೇಳ್ದಂಗೆ ಅವನು ವಾಟರ್ ಪ್ಯೂರ್ ಆಗುತ್ತೆ ಅಂತ ಹೇಳ್ದ. ಸರ್ ಇವಾಗ ಸಿಟಿಯಲ್ಲಿ ಒಳ್ಳೆ ಟೆಕ್ನಾಲಜಿನೂ ಬಂದಿದೆ ಸರ್. ಏನಂತಾರೆ, ವಾಟರ್ ಪ್ಯೂರ್ ಮಾಡಕ್ಕೆ ಎಷ್ಟೊಂದು ಆಕ್ವಾಗಾರ್ಡ್ ಅಂತ ಬೇರೆ ಬೇರೆ ಮಿನರಲ್ಸ್ ಆಕ್ವಾಗಾರ್ಡ್ ಸಿಸ್ಟಮ್ ಎಲ್ಲ ಬಂದಿದೆ. ಸರ್ ನಾವು ಹೇಳ್ದಂಗೆ ನಾಯ್ಸ್ ಪೊಲ್ಯೂಷನ್ ಆಗಲ್ಲ, ಸೌಂಡ್ ಪೊಲ್ಯೂಷನ್ ಆಗಲ್ಲ, ಏನಂತಾರೆ ಸಾಯಿಲ್ ಪೊಲ್ಯೂಷನ್ ಆಗಲ್ಲ, ಏರ್ ಪೊಲ್ಯೂಷನ್ ಆಗಲ್ಲ ಅಂತಾನೆ. ಸರ್ ಮೇನ್ ಏನಂದ್ರೆ ಅಲ್ಲಿರೋ ಏನಂತಾರೆ, ಅಲ್ಲಿರೋ ಅಟ್ಮಾಸ್ಫಿಯರ್ಗೆ ಇಲ್ಲಿರೋ ಅಟ್ಮಾಸ್ಫಿಯರ್ ಜಾಸ್ತಿ ಚೇಂಜಸ್ ಇರುತ್ತೆ. ಸರ್ ಇಲ್ಲಿ ಏನಂದ್ರೆ ಮನುಷ್ಯರು ಬೆಳಗ್ಗೆ ಎದ್ದು ಓಡ್ತಾ ಇರ್ಬೇಕು ಸರ್. ಯಾಕಂದ್ರೆ ಇಲ್ಲಿ ಈ ಜೀವನ ಅಂದ್ರೆ ಒಂಥರ ಬೆಳಗ್ಗೆ ಎದ್ದು ಹೋಗೋದು ಸರ್. ಇಲ್ಲಿರೋ ಲೈಫು ಅಲ್ಲಿರೋ ಲೈಫು ಡಿಫ್ರೆಂಟ್. ಹೇಗಂದ್ರೆ ಅಲ್ಲಿ ಏನು ಅವ್ರಿಗೆ ಅನಿಸ್ದಾಗ ಇದು ಅಂದ್ರೆ ಅವರು ಒಂಥರ ಟ್ರೈಬಲ್ ಕಮ್ಯುನಿಟಿ ತರ ಒಳಗಡೆನೆ ಇದ್ದು ಆಚೆ ಪ್ರಪಂಚ ನೋಡಕ್ ಇಷ್ಟಪಡಲ್ಲ ಸರ್. ಒಂದ್ಸತಿ ಸಿಟಿ ಲೈಫ್ ಬಂದು ಅವರು ಅಡ್ಜಸ್ಟ್ ಆದ್ರೆ ಅವರು ಅನ್ಕೊಂತಾರೆ ನಾವು ಸಿಟಿ ಲೈಫ್ ಮಿಸ್ ಆಗಿ ಜಾಸ್ತಿ ವರ್ಷ ಆಯ್ತು ಅಂತ. ಸರ್ ಅವ್ನು ಹೇಳ್ದಂಗೆ ಅಲ್ಲಿ ಹಾಸ್ಪಿಟಲ್ಸ್ ಜಾಸ್ತಿ ದೂರ ಎಲ್ಲಿದೆ ಸರ್. ಮತ್ತೆ ಅಕಸ್ಮಾತ್ ಯಾವ್ದಾನ ಒಂದ್ ಎಮರ್ಜೆನ್ಸಿ ಇದ್ದಾಗ ಜಾಸ್ತಿ ತುಂಬಾ ಕಿಲೋಮೀಟರ್ಸ್ ಹೋಗ್ಬೇಕು. ಆಮೇಲೆ ಆ ಮಧ್ಯದಲ್ಲಿ ಪ್ರಾಣಗಳು ಹೋಗ್ಬೋದು, ಹೇಳಕ್ಕಾಗಲ್ಲ ಸರ್. ಅದಕ್ಕೆ ಸಿಟಿ ಲೈಫ್ ಇಲ್ಲೇ ಸಿಟಿ ಲೈಫ್ ಅಲ್ಲಿ ಪಕ್ಕದಲ್ಲೇ ಹಾಸ್ಪಿಟಲ್ಸ್, ಬೇಜಾನ್ ಹಾಸ್ಪಿಟಲ್ಸ್ ಇರ್ತವೆ. ನಾವ್ ತಕ್ಷಣ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು ಸರ್. ಆಮೇಲೆ ಅವ್ನು ಹೇಳ್ದಂಗೆ ಅಲ್ಲಿ ಏನಂತಾರೆ ಜನ ಒಗ್ಗಟ್ಟಿನಲ್ಲಿ ಇರಲ್ಲ ಸರ್. ಯಾಕಂದ್ರೆ ಸರ್ ಅವರಲ್ಲೇ ಭೇದ ಭಾವ ಬಂದ್ಬಿಡುತ್ತೆ. ಆಮೇಲೆ ಅವರೇ ಜಗಳ ಆಡ್ಕೊಳೋದು, ಮತ್ತೆ ಒಬ್ರು ನಾನ್ ಸಿಟಿ ಲೈಫ್ ಚೆನ್ನಾಗಿರುತ್ತೆ ಅಂತ ಬಂದ್ಬಿಡ್ತಾರೆ ಸರ್. ಅವ್ರು ಬಂದ್ಬಿಟ್ಟು ಹೇಳ್ತಾರೆ ನಮ್ಗೆ ಸಿಟಿ ಲೈಫ್ ಅಡ್ಜಸ್ಟ್ ಆಗಿದೆ ಅಂತ ಸರ್. ಆಮೇಲೆ ಹಂಗೆ ಸರ್ ಅವರೆಲ್ಲ ಅಡ್ಜಸ್ಟ್ ಆಗ್ತಾರೆ. ನಾವು ಲಿಸನ್ ಹಿಯರ್. ಇವಾಗ ಜಡ್ಜ್ಮೆಂಟ್. ಸೊ ಲೈಫಲ್ಲಿ ಕ್ವಾಲಿಟಿ ಬೇಕು ಅಂದರೆ ವಿಲೇಜ್ ಲೈಫ್ ಟೆಕ್ನಾಲಜಿ ನಾವು ಯೂಸ್ ಮಾಡಬೇಕು ಅಂತ ಬಂದಾಗ ಸಿಟಿ ಲೈಫ್. ಸೊ ಒಳ್ಳೆ ಗಾಳಿ ನೀರಿಗೆ ಹಳ್ಳಿನೇ ಮುಖ್ಯ, ಟೆಕ್ನಾಲಜಿ ಬೇಕೆಂದರೆ ಸಿಟಿನೇ ಮುಖ್ಯ. ಸೊ ಬ್ಯಾಲೆನ್ಸಿಂಗ್, ಒಂದು 6-8 ತಿಂಗಳು ನಾವು ಸಿಟಿಲಿ ಬಾಳಲೇಬೇಕು ದುಡ್ಡು ದುಡಿಯೋದಕ್ಕೆ.
ಮತ್ತೆ ಶಾಂತಿ ಬೇಕು, ನೆಮ್ಮದಿ ಬೇಕಂದ್ರೆ ನಾವು ಹಳ್ಳಿಗೆ ಹೋಗ್ಲೇಬೇಕು. ಸೊ ಫೈನಲಿ ನನ್ನ ಜಡ್ಜ್ಮೆಂಟ್ ಬಂದು ಹಳ್ಳಿ ಲೈಫೇ ಬೆಟ್ರು. ಹಳ್ಳಿಯಾದರೇನು ಶಿವ, ಡಿಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ ಶಿವ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.